ನನ್ನ ಹತ್ರ ಟಿಶ್ಯೂ ಪೇಪರ್ ಇದೆ ನೋಡಿ. ಈ ಕಲಿಯುಗದಲ್ಲಿ ಒಂದು ವೇಳೆ ನಾವು ಪ್ರತಿ ತಿಂಗಳು 3 ಲಕ್ಷಕ್ಕಿಂತ ಕಡಿಮೆ ಏನಾದರೂ ದುಡಿಯೋದೇ ಆದರೆ ನನ್ನ ಪ್ರಕಾರ ಇದು, ಸೊ ಪ್ರಪಂಚ ಏನು ಹೇಳುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಾನು ಯೂನಿವರ್ಸು ಅನಂತ ವಿಶ್ವ ಆಚಾರ್ಯನ ಪ್ರಕಾರ ಯಾರು 3 ಲಕ್ಷ ಪ್ರತಿ ತಿಂಗಳು ದುಡಿಯೋದಕ್ಕಾಗಲ್ವೋ ಅವರು ಟಿಶ್ಯೂ ಪೇಪರ್ಗಿಂತ ಕಡೆ ನೋಡಿ. ಸ್ವಲ್ಪ ಖಾರವಾಗಿದ್ದರೂ ಇದು ನಮಗೆ ತಟ್ಟಬೇಕು ಅಷ್ಟೇ. ಅಲ್ಲ, ನಾವು ಶ್ರೀಮಂತರಾಗಬೇಕು, ನಮಗೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಬೇಕು, ಅನುಭವಿಸ್ಬೇಕು ಅನ್ನೋದೇ ಸತ್ಯ. ಆದರೆ ನಾವು 3 ಲಕ್ಷ ಕನಿಷ್ಠ ದುಡಿಬೇಕು, ಅದಕ್ಕಿಂತ ಹೆಚ್ಚು ದುಡಿಯೋರಾದಾಗ ಮಾತ್ರ ನಮಗೆ ಅಷ್ಟೊಂದು ಆಪ್ಷನ್ಸು, ಅಷ್ಟೊಂದು ಸ್ಟ್ರೆಂತು, ಬಲ ಬರೋದಕ್ಕೆ ಸಾಧ್ಯ. ಇದು ಹೇಗೆ ಮಾಡೋದು? ಕನಿಷ್ಠ 3 ಲಕ್ಷಕ್ಕಿಂತ ಮೇಲೆ ದುಡಿಯುವಂಥ ವ್ಯಾಪಾರಗಳ್ಯಾವುದು? ಇದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಏಪ್ರಿಲ್ 26 ಭಾನುವಾರ 2026 ಒಂದಂತೂ ಗೊತ್ತಿರಲಿ, ನಿಮಗೆಲ್ಲರಿಗೂ ಈಗ ಗೊತ್ತಾಗಿದೆ, ChatGPT ಅಂತ, ಜೆಮಿನಿ AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. ಈಗ ಸಾವಿರಾರು ಜನ ಮಾಡೋ ಕೆಲಸನ ಈ ಮಷೀನ್ ಒಂದು ಮಾಡಿಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಎಷ್ಟೋ ಕಷ್ಟಪಟ್ಟು MCA ಮಾಡಿರ್ತೇವೆ, ಇಂಜಿನಿಯರಿಂಗ್ ಮುಗಿಸಿರ್ತೇವೆ, ಅಥವಾ ಹಲವಾರು ಸ್ಟ್ರೀಮ್ಸ್ ಆಫ್ ಎಜುಕೇಷನ್ಸ್ ಮಾಡಿರ್ತೇವೆ. ಅಲ್ಲ, ಯಾವ ಗ್ಯಾರಂಟಿ ನಮಗೆ ಕೆಲಸಗಳು ಇನ್ನು ಮುಂದೆ ಇರುತ್ತೋ ಇಲ್ವೋ ಏನೂ ಗೊತ್ತಿಲ್ವಲ್ಲ. ಅನಿವಾರ್ಯ. ಮೊನ್ನೆ ತಾನೇ ನ್ಯೂಸ್ ಪೇಪರಲ್ಲಿ ಓದ್ತಿದ್ದೆ, ಯಾರಿಗೂ 88 ಲಕ್ಷ ಪ್ಯಾಕೇಜ್ ಇತ್ತಂತೆ ಯುನೈಟೆಡ್ ಸ್ಟೇಟ್ಸಲ್ಲಿ. ಕೆಲಸ ತೆಗೆದಿದ್ದೆ, ಅವರು ಮತ್ತೆ ಬೆಂಗಳೂರಿಗೆ ಬಂದು ಅಥವಾ ಹೈದ್ರಾಬಾದಲ್ಲೆಲ್ಲೋ ಇದ್ರಂತೆ. ಆಮೇಲೆ ಗಂಡ ಹೆಂಡತಿ ಇಬ್ಬರು ಸೂಯಿಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತಂತೇಳಿ ಮೊನ್ನೆ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಆ ರೀತಿ ಏನಾದರೂ ಆದರೆ ಏನು ಗತಿ? ಯಾಕಂತಂದರೆ ನಾವು ಕೆಲಸದ ಮೇಲೆ ಅವಲಂಬಿತರಾಗಿದ್ದರೆ ಇನ್ನೊಬ್ಬರು ಕೈ ಕೆಳಗಡೆ ಇದ್ದಂಗೆ. ಅವ್ರು ಇರಿಸ್ಕೊಳ್ಳೋ ತನಕ ಇರ್ಬೋದು, ಹೋಗುವಂದಾಗ ಆಚೆಗೆ ಹೋಗಬೇಕು. ಆಚೆಗೆ ಹೋದಾಗ ಏನು ಗತಿ? ಅಷ್ಟು ಸಂಬಳ ದುಡಿದಿರ್ತೇವೆ, ದಿಢೀರ್ನೆ ನಾವು ಕೆಳಗೆ ಬಂದಾಗ ಏನೂ ಇಲ್ಲದೆ ಆದಾಗ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾವೆಲ್ಲೋ ಕೆಲಸ ಮಾಡೋದು ಬೇಡ, ಯಾರ ಕಡೆಯಿಂದನೂ ಸಂಬಳ ತೆಗೆದುಕೊಳ್ಳೋದು ಬೇಡ, ಆ ಡಿಪೆಂಡೆನ್ಸೂ ಬೇಡ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇ ತೊಂದರೆ ಕೊಟ್ಟರು ನಮಗೆ ತೊಂದರೆ ಆಗೋದು ಬೇಡ ಅನ್ನೋದಾದರೆ ಯಾವ ವ್ಯಾಪಾರ ಮಾಡಬೇಕು? ಎಲ್ಲ ವ್ಯಾಪಾರಗಳು ಸೇಫ್ ಅಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬಿಸ್ನೆಸ್ಗೂ ತೊಂದರೆ ಮಾಡಿದೆ. ಹಾಗಾದರೆ ಅದರ ತೊಂದರೆ ಇಲ್ಲದೆ ಇರೋ ನಡೆಯುವಂಥ ಬಿಸ್ನೆಸ್ಗಳು ಯಾವುದು? ಸರ್ವಕಾಲಕ್ಕೂ ಯಾವತ್ತೂ ಈ ಬಿಸ್ನೆಸ್ಗಳು ಹೋಗಲೇಬಾರ್ದು, ನಶಿಸಿ ಹೋಗಬಾರ್ದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ತೊಂದರೆ ಆಗಬಾರ್ದು, ಬದಲಾಗಿ ಅದರಿಂದ ನಮಗೆ ಬೆನಿಫಿಟ್ ಆಗಬೇಕು ಅನ್ನುವಂಥ ವ್ಯಾಪಾರಗಳು ಯಾವುದು? 72 ವ್ಯಾಪಾರಗಳನ್ನು ನಾನು ನಿಮಗೆ ಮುಕ್ತವಾಗಿ ಹಂಚ್ಕೊಳ್ತೇನೆ. ನಮಗೆ ಯಾವುದು ಬೇಕೋ 72ರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೇರವಾಗಿ ನಾನು ನಿಮ್ಗೆ ಸಿಗ್ತೇನೆ. ಬಿಸ್ನೆಸ್ಸನ್ನು ಕಲಿಯೋಣ, ಶ್ರೀಮಂತರಾಗೋಣ, ಪ್ರಪಂಚದಲ್ಲಿರುವ ಎಲ್ಲ ಸುಖಗಳನ್ನು ಅನುಭವಿಸಿ ಮುಕ್ತಿ ಪಡೆದುಕೊಂಡು ದೇವರಲ್ಲಿ, ಯೂನಿವರ್ಸಲ್ಲಿ ಲೀನವಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.